ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ ನ ತಿಳ್ಕೊಂಡ್ ಬರ್ಬೇಕಾಗುತ್ತೆ. ಪ್ರೀವಿಯಸ್ ಡೇ ಮಾರ್ಕೆಟ್ ಏನಾಗಿತ್ತಂದ್ರೆ ಪ್ರೈಸ್ ಏನ್ ಮಾಡಿದ್ದಾರೆ ಅಂದ್ರೆ ಟಾಪ್ ಅಲ್ಲಿ ಸೆಲ್ಲರ್ ಏರಿಯಾದಲ್ಲಿ ಓಪನ್ ಮಾಡ್ಕೊಂಡ್ ಬಂದಿದ್ದಾರೆ. ಓಕೆನಾ. ಟಾಪ್ ಅಲ್ಲಿ ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಮೊಮೆಂಟಮ್ ನ ಚೇಂಜ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಓಕೆನಾ. ಮೊಮೆಂಟಮ್ ನ ಚೇಂಜ್ ಮಾಡ್ಲಿಕ್ಕೆ ಹೋಗಿ ಟ್ರ್ಯಾಪ್ ಆಗಿದ್ದಾರೆ. ಓಕೆ. ಬಾಟಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಟಾಪ್ ಅಲ್ಲಿ ಬಯರ್ಸ್ ಬಂದಿದ್ದಾರೆ, ಕೆಳಗಡೆ ಸೆಲ್ಲರ್ಸ್ ಬಂದಿದ್ದಾರೆ. ಹಾಗಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಅಗ್ರೆಸಿವ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಕೆಳಗಡೆ ತಗೊಂಡ್ಬಂದಿದ್ದಾರೆ. ಓಕೆ. ಸೊ ನಮ್ಗೆ ಏನಾಗಿದೆ ಇಲ್ಲಿ ಕನ್ಫರ್ಮೇಶನ್ ಬಂದಿದೆ ಸೆಲ್ಲಿಂಗ್ ಸೈಡ್. ಓಕೆನಾ. ಕನ್ಫರ್ಮೇಶನ್ ಬಂದ್ಮೇಲೆ ಪ್ರೈಸ್ ಏನಾಗಿದೆ ನಿಧಾನಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಕೆಳಗಡೆ ತಗೊಂಡ್ಬಂದಿದ್ದಾರೆ. ಓಕೆನಾ. ಆಮೇಲೆ ಏನಾಗಿದೆ ಪ್ರೈಸ್ ಇಲ್ಲಿ ಹೋಲ್ಡ್ ಆಗಿದೆ. ಓಕೆ. ಸೊ ಈ ತರ ಹೋಲ್ಡ್ ಆದ್ಮೇಲೆ ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಆಲ್ರೆಡಿ ನಮ್ಗೆ ಕನ್ಫರ್ಮೇಶನ್ ಸಿಕ್ಕಿತ್ತು. ಈ ಕ್ಯಾಂಡಲ್ದಲ್ಲಿ 100% ಪ್ರೈಸ್ ಏನಾಗಿದೆ ಅಂದ್ರೆ ಕನ್ಫರ್ಮೇಶನ್ ಇಲ್ಲ, ಇದು ಸೆಲ್ಲಿಂಗ್ ಸೈಡ್ ಯಾವುದೇ ಕಾರಣಕ್ಕೂ ಆಗಲ್ಲ ಸರಿಯಾಗಿ ಅಂತೇಳಿ ಅನ್ಕೊಂಡಿದ್ದೆ. ಸೊ ಪ್ರೈಸ್ ಏನಾಗಿತ್ತಂದ್ರೆ ಟೆಂಪರರಿ ಫಾಲ್ ಮಾಡಿದ್ದಾರೆ. ಎದಕ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಬಾಟಮ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇವರು ಹೋಲ್ಡ್ ಇದ್ದು ಪೊಸಿಷನ್ಸ್ ನ ಇವ್ರದ ಲಿಕ್ವಿಡಿಟಿನ ಕ್ಲಿಯರ್ ಮಾಡೋ ಸಂಬಂಧ ಏನ್ ಮಾಡಿದ್ದಾರೆ ಅಂದ್ರೆ ಕೆಳಗಡೆ ತಗೊಂಡ್ ಬಂದಿದ್ದಾರೆ ಪ್ರೈಸ್ ಅನ್ನ. ಓಕೆನಾ. ಸೊ ಕೆಳಗಡೆ ತಗೊಂಡ್ ಬಂದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಲೆವೆಲ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಕ್ಯಾಂಡಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಮೇಲ್ಗಡೆ ತಗೊಂಡು ಹೋಗಿದ್ದಾರೆ ಮಾರ್ಕೆಟ್ ನ. ಸೊ ಅದೆಲ್ಲಿ ಏರಿಯಾ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಇತ್ತು ಬಾಟಮ್ ಅಲ್ಲಿ. ಓಕೆನಾ. ಸೊ ಅದೇ ಝೋನ್ ಇಂದ ಪ್ರೈಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಮೇಲ್ಗಡೆ ತಗೊಂಡು ಹೋದ್ಮೇಲೆ ಸೊ ಇವತ್ತಿನ ಟ್ರೇಡ್ ಅನ್ನ ಯಾವ ರೀತಿ ಸೆಟಪ್ ಮಾಡ್ಕೋಬೇಕಂತೇಳಿ ನೋಡೋಣ. ಇವತ್ತಿನ ಟ್ರೇಡ್ ಅನ್ನ ಯಾವ ರೀತಿ ಸೆಟಪ್ ಮಾಡ್ಕೋಬೇಕಂದ್ರೆ ಸೆಲ್ಲರ್ ಝೋನ್ ಇದೆ. ಓಕೆ. ಈ ಸೆಲ್ಲರ್ ಝೋನ್ ಅಲ್ಲಿ ರಿಜೆಕ್ಷನ್ ಆಗುತ್ತೆ ಅಲ್ಲ ಅಂತೇಳಿ ನೋಡ್ಬೇಕಾಗತ್ತೆ. ಈ ಪಾಯಿಂಟಿಗೆ ಹೋಗಿ ಪ್ರೈಸ್ ಏನಾಗುತ್ತೆ ಒಂದು ಶೂಟಿಂಗ್ ಸ್ಟಾರ್ ಅನ್ನ ನೋಡಿ ಅಥವಾ ಒಂದು ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಬರುತ್ತೆ. ಓಕೆನಾ. ಸೊ ಡೆಲ್ಟಾ ಡೈವರ್ಜೆನ್ಸ್ ಅಂದ್ರೆ ಬುಲ್ಲಿಶ್ ಕ್ಯಾಂಡಲ್ ಇರುತ್ತೆ. ಈ ತರ ಒಂದು ಬುಲ್ಲಿಶ್ ಕ್ಯಾಂಡಲ್ ಇದ್ದು ಮತ್ತೆ ಒಂದು ಕ್ಯಾಂಡಲ್ ಮೇಲ್ಗಡೆ ಹೋದಾಗ ಮಾಡಿ ಒಳಗಡೆ ಬಂದು ಕ್ಲೋಸ್ ಆಗುತ್ತೆ. ಓಕೆನಾ. ಸೊ ಅಂತ ಕ್ಯಾಂಡಲ್ ಅನ್ನ ಮಾತ್ರ ನೋಡಿ. ಸೋಕೆ ಆ ಕ್ಯಾಂಡಲ್ ಬಂದಾಗ ನೀವೇನ್ ಮಾಡ್ತೀರಂದ್ರೆ ಅದು ನಮಗೆ ಆರ್ಡರ್ ಫ್ಲೋ ಅಲ್ಲಿ ಕನ್ಫರ್ಮೇಶನ್ ಬರುತ್ತೆ. ಓಕೆ. ಸೊ ಆ ಕನ್ಫರ್ಮೇಶನ್ ಬಂದ್ಮೇಲೆ ನೀವೇನ್ ಮಾಡ್ತೀರಂದ್ರೆ ಅಲ್ಲಿ ಪ್ರೈಸ್ ಏನಾಗುತ್ತೆ ಅಂದ್ರೆ ಹೋಲ್ಡ್ ಆಗುತ್ತೆ. ಹೋಲ್ಡ್ ಆದ್ಮೇಲೆ ಏನ್ ಮಾಡ್ತೀರಂದ್ರೆ ಕ್ವಿಕ್ ಆಗಿ ಎಂಟ್ರಿ ತಗೋಬೇಕಾಗತ್ತೆ. ಕ್ಯಾಂಡಲ್ ಹೈಗೆ ಎಸ್ ಅಲ್ಲಿ ಇಡಬೇಕಾಗತ್ತೆ. ಓಕೆ. ಆಮೇಲೆ ಏನಾಗುತ್ತೆ ಪ್ರೈಸ್ ನಿಧಾನಕ್ಕೆ ಕೆಳಗೆ ಬರುತ್ತೆ. ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಸಪೋರ್ಟ್ ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಟಾರ್ಗೆಟ್ ಏನಿರುತ್ತೆ ಅಂದ್ರೆ ಅದು 55,400 ಇರುತ್ತೆ. ಸೊ ಅದೇ ತರ ನೆಕ್ಸ್ಟ್ ಟ್ರೇಡ್ ಸೆಟಪ್ ಹೇಗಿರುತ್ತೆ ಅಂದ್ರೆ ಟಾಪ್ ಅಲ್ಲಿ ಏನಿದ್ದಾರೆ ಅಂದ್ರೆ ಸೆಲ್ಲರ್ ಝೋನ್ ಇದೆ. ಓಕೆನಾ. ಟಾಪ್ ಅಲ್ಲಿ ಸೆಲ್ಲರ್ ಝೋನ್ ಇದೆ 55,900. ಓಕೆನಾ. ಇದು ಸೆಲ್ಲರ್ ಝೋನ್ ಇಂದ ಏನಾಗುತ್ತೆ ಕೆಲವೊಂದ್ಸಲ ವಿಕ್ ಹೊಡೆದು ಬಂದ್ಬಿಡುತ್ತೆ. ಈ ತರ ವಿಕ್ ಹೊಡೆಯುತ್ತೆ. ವಿಕ್ ಹೊಡೆದು ಏನಾಗುತ್ತೆ ಅಂದ್ರೆ ಸ್ವಲ್ಪ ಫುಲ್ ಬ್ಯಾಕ್ ಹೋದಂಗ ಮಾಡುತ್ತೆ. ಫುಲ್ ಬ್ಯಾಕ್ ಹೋಗಿ ಬರುತ್ತೆ, ಸ್ಟ್ರಾಂಗ್ ಆಗಿ ಬರುತ್ತೆ. ಸೊ ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಪ್ರೈಸ್ ಸಪೋರ್ಟ್ ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ. 55,400 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ರಿಸ್ಕ್ ಅನ್ನ ಸ್ಮಾಲ್ ತಗೊಳ್ಳಿ, ಟಾರ್ಗೆಟ್ ಅನ್ನ ಜಾಸ್ತಿ ಇಟ್ಕೊಳ್ಳಿ. ಓಕೆ. ಸೊ ಯಾಕಂದ್ರೆ ನಾವು ಯಾವಾಗ್ಲೂ ಥಿಂಕ್ ಬಿಗ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸ್ವಲ್ಪ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ನಿಲ್ಲಕ್ಕಾಗಲ್ಲ. ಓಕೆನಾ. ಸೊ ಬಿಗ್ ಅನ್ನ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಟಾರ್ಗೆಟ್ ಅಚೀವ್ ಆಗುತ್ತೆ 100% ಫೋಕಸ್ ಮಾಡಿ ಲೆವೆಲ್ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.